ಇದ್ಯಾವುದೋ ಒಂಥರ ಲೂಸ್ ರಾಣಿ. ಬನ್ರಿ, ಮೇನ್ ರೋಡ್ ಡ್ರಾಪ್ ಮಾಡೋಗ್ತೀನಿ. ರೇ ಬನ್ರಿ, ಕಾಡಿದು ಇಲ್ಲೇ ಇದ್ರೆ ಕರಡಿ ಗಿಡಿ ತಗೊಂಡ್ ಹೋಗ್ಬಿಡುತ್ತೆ. ಬನ್ರಿ, ಬನ್ನಿ ಬನ್ನಿ, ನಾಚ್ಕೋಬೇಡಿ, ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಿಂಗೆಲ್ಲ ಕೂತ್ಕೊಳ್ಳ ನಮ್ ತಾಯನ ನನ್ ಬೈಕ್ ಮೇಲೆ ಕೂರ್ಸಲ್ಲ. ಸರಿ ಕೂತ್ಕೊಳ್ಳಿ, ಹಂಗೆಲ್ಲ ಕೂತ್ಕೊಂಡ ನನ್ ಬೈಕ್ ಅವಮಾನ ಮಾಡ್ದಂಗೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲ ಗೊತ್ತು, ಸುಮ್ನೆ ಶೋ ರಾಣಿದು. ಹಲೋ ಮೇಡಮ್, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ನನ್ನೇ ಹಿಡ್ಕೋಬೇಕು ಅಂತ ಆಸೆ ಏನಿಲ್ಲ, ಗಟ್ಟಿಯಾಗಿ ಏನ್ ಸಿಗುತ್ತೋ ಅದನ್ನ ಹಿಡ್ಕೊಂಡು ಕೂತ್ಕೊಳ್ಳಿ. ಉದುರ್ಗಿದ್ರು ಹೋದ್ರೆ ತಾಯನೇ ವಾಪಸ್ ಬಂದು ಕರ್ಕೊಂಡೋಗಲ್ಲ. ಜೈ ಮಾಕಳಮ್ಮ ಅಂತ ತಿರುಗಿ ನೋಡ್ತೀರಾ, ಸೀದಾ ಹೋಗ್ತಾ ಇರ್ತೀವ ಅಷ್ಟೇ. ಸೂಪರ್ ಆಗಿದ್ದಾಳಲ್ಲಪ್ಪ. ದೇವ್ರೆ, ಈ ಜನ್ಮಕ್ಕೆ ನನ್ಗೆ ಇವಳು ಅಂತ ಫಿಕ್ಸ್ ಮಾಡ್ಬಿಟ್ಟಿದೆ ಅಂತಂದ್ರೆ, ಆದ್ರೆ ಸೌಂಡೇ ಇಲ್ಲ. ನನ್ನ ಇಡೀ ಜೀವನ ಮೂಕಿ ಪಿಕ್ಚರ್ ಆಗಿ ಹೋಗುತ್ತಲ್ಲಪ್ಪ. ನಾವ್ ಎಲ್ಲಿಗೆ ಹೋಗ್ತಿದೀವಿ? ಕೂತ್ಬಿಡ್ತೀನಿ ಮೂಗಿ ಅನ್ಕೊಂಡ್. ಅವಾಗ್ಲೇ ಕೇಳಿದ್ರೆ ಯಾಕೆ ಮಾತಾಡಿಲ್ಲ? ಪೊಲೀಸ್ ಹತ್ರ ಬಿಟ್ಬಿಡಿ ನನ್ನ. ನಮ್ಮ ಮಾವ ಅಜ್ಜಿ ವಿಷಯ ಅವ್ರಿಗೆ ಹೇಳ್ಬೇಕು. ಬಲಿ ಕೊಡಕ್ ಬಂದಿದ್ದವ್ ನಿಮ್ಮ ಮಾವನ? ಇನ್ನಿಬ್ರು ಇದ್ರಲ್ಲ, ಅವ್ರು ಯಾರು? ಚಿಕ್ಕಬ್ದಿರಾ? ಅವ್ರು ಯಾರೋ ಗೊತ್ತಿಲ್ಲ. ಸರಿ ಇಳಿ, ಇಳಿರಿ. ಯಾವೂರು? ಸುವರ್ಣಗದ್ದೆ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಅವ್ರ? ನನಗ ಅಪ್ಪ ಅಮ್ಮ ಇಲ್ಲ. ಓ, ಚಿಕ್ಕ ವಯಸ್ಸಲ್ಲ, ರೈಟಾ? ಹುಟ್ಟದಾಗ್ಲೇ ಅಮ್ಮ, ಆಮೇಲೆ ಅಪ್ಪ. ಸುವರ್ಣಗದ್ದೆಲಿ ನಮ್ಮ ಅಜ್ಜಿದು ಹೋಟೆಲ್ ಇತ್ತು, ನಾನು ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಹೋಟ್ಲು ವೆಜ್ಜಾ ನಾನ್ ವೆಜ್ಜಾ? ವೆಜ್ಜು. ಓ, ನನಗ್ ಹಾಡು ಹೇಳೋದು ಅಂದ್ರೆ ತುಂಬಾ ಇಷ್ಟ. ಎಷ್ಟೊತ್ತೆ ಟಿವಿ ಹಾಕೊಂಡು ಲೆಲ್ಲ ಹೊಡೆಯೋದು? ಬಿಟ್ಕಾದ್ರೆ ಭಕ್ತಿ ಗೀತನಾ? ಸಿನಿಮಾ ಹಾಡು. ಇವತ್ತು ಬಲಿ ಕೊಡಕ್ ಪ್ಲಾನ್ ಹಾಕಿದ್ದು ನಿಮ್ಮ ಅಜ್ಜಿನಾ? ಅಜ್ಜಿ ಅಲ್ಲ, ನಮ್ ಮಾವ. ಮಾವ ಅಂದ್ರೆ ಒರಿಜಿನಲ್ ಮಾವ ಅಲ್ಲ, ಡೂಪ್ಲಿಕೇಟಾ? ದೂರದ ಸಂಬಂಧಿ. ಇವತ್ತು ನಮ್ಮ ಮಾವ ಟಿವಿ ಆಡಳಕ್ ಮಾತಾಡಿದೀನಿ, ಬೇಗ ರೆಡಿಯಾಗಿ ಹೋಗೋಣ. ಕಾಡ್ ಮಧ್ಯ ನಮ್ ಮನೆ ದೇವ್ರು ಪೂಜೆಗೆ ಅಂತ ನಿಲ್ಸಿದ್ರು. ನಿಧಿಗೋಸ್ಕರ ನಮ್ಮ ಮಾವ ನನ್ನನ್ ಬಲಿ ಕೊಡ್ತಾರೆ ಅಂತ ನಾ ಅನ್ಕೊಂಡಿರ್ಲಿಲ್ಲ.